ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡಿ ನಿಮಗೆ ಸಾಕಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದರೆ ನಿಮಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ. ನಿಮ್ಮೆಲ್ಲರಲ್ಲಿ ಇರುವಂತಹ ಪ್ರಶ್ನೆ ಏನಂದರೆ, ಗೃಹಲಕ್ಷ್ಮಿ ಯೋಜನೆಯ 12, 13ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಹೇಳಿದ್ದಾರೆ? ಯಾವಾಗ ನೋಡಿದರೂ 1 ವಾರ ಒಳಗಡೆ ಜಮಾ ಮಾಡ್ತೀವಿ, ಕೆಲವೊಂದು ತಾಂತ್ರಿಕ ದೋಷ ಇದೆ, ಈ ರೀತಿಯಾಗಿ ಎಲ್ಲ ಒಂದು ಹೇಳಿಕೆ ಕೊಡ್ತಿದ್ದಾರೆ. ಯಾವಾಗ ಬರುತ್ತೆ ಏನು, ಇವೆಲ್ಲದರ ಬಗ್ಗೆ ಮಾತನಾಡೋಣ. ಮಹಿಳೆಯರಾದರೆ ರೊಚ್ಚಿಗೆದ್ದಿದ್ದಾರೆ. ಗೌರ್ನಮೆಂಟ್ ಯಾಕಂದರೆ ಇನ್ನೂ ಹಣ ಜಮಾ ಮಾಡಿಲ್ಲ. ಇವೆಲ್ಲದರ ಮುಂದೆ ಅಂದರೆ ಇದರ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ. ನೀವು ಕೂಡ ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಸಿಗುತ್ತೆ. ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿದ್ದೀರಾ, ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಮಹಿಳೆಯರಿಗೆ ಇನ್ನೂ ಜಮಾ ಆಗಿಲ್ಲ. ಕೇವಲ 11ನೇ ಕಂತಿನ ಹಣ ಮಾತ್ರ ಬಂದಿದೆ. ಈಗ 12, 13ನೇ ಕಂತಿನ ಹಣ ಬರಬೇಕಾಗುತ್ತೆ. ಮತ್ತು 14ನೇ ಕಂತಿನ ಹಣ ಕೂಡ ನಿಮಗೆ ಇನ್ನೂ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ಟೋಟಲ್ ಆಗಿ ಎಲ್ಲ ಸೇರಿ 6,000 ಹಣ ಅಂದರೆ ಕೊಡಬೇಕಾಗುತ್ತೆ. ಸರ್ಕಾರದವರು ನೋಡಿದರೆ 2,000 ಹಣ ಕೂಡ ಕೊಡ್ತಿಲ್ಲ. ನಿಮಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣಕ್ಕೆ ಏನು ಲಾಸ್ಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ 12 ಮತ್ತು 13 ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ, ಮಾಧ್ಯಮದವರು ಒಂದು ಮುಂದೆ ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸೋದಿಲ್ಲ, 5 ವರ್ಷವೂ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅವರು ಹೇಳುವಂತಹ ದಿನಾಂಕಕ್ಕೆ ಹಣ ಆದರೆ ಜಮಾ ಆಗ್ತಿಲ್ಲ. ಈಗ ಅವರು ಹೊಸದಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಏನಂದರೆ, ಇದನ್ನು ತಿಂಗಳು ವೆಯ್ಟ್ ಮಾಡಿ, ಸೆಪ್ಟೆಂಬರ್ ತಿಂಗಳು ವೆಯ್ಟ್ ಮಾಡಿ ಅಂತ ಹೇಳಿದರು. ಈ ಮೊದಲು ಕೂಡ ಹೇಳಿದರು, ಸೆಪ್ಟೆಂಬರ್ ತಿಂಗಳ ಒಳಗಡೆ ಜಮಾ ಮಾಡ್ತೀವಿ, ನಿಮಗೆ 12, 13ನೇ ಕಂತಿನ ಹಣ 4,000 ಜಮಾ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ದಿನಾಂಕ 1 ಸೆಪ್ಟೆಂಬರ್ 27. ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗಿಲ್ಲ. ಈಗ ಗೃಹಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಾದರೂ ಹಣದ ಸಮಸ್ಯೆ ಇದ್ದರೆ ಅವರು ಕೂಡ ಹೇಳಬಹುದು. 1 ತಿಂಗಳು ಇಲ್ಲ 1-2 ತಿಂಗಳು ವೆಯ್ಟ್ ಮಾಡಿ, ನಾವು ಮಹಿಳೆಯರಿಗೆ ಹಣ ಜಮಾ ಮಾಡ್ತೀವಿ, ಕೆಲವೊಂದು ಅಮೌಂಟ್ದು ಸಮಸ್ಯೆ ಇದೆ ಅಂತ ಹೇಳಿದರೆ ಓಕೆ. ಅವರು ಏನು ಹೇಳ್ತಾರೆ, ಇನ್ನೇನು ಪ್ರೋಸೆಸ್ ಆಗ್ತಿದೆ, ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ, 1 ವಾರ ಒಳಗಡೆ ಬರುತ್ತೆ, 10 ದಿನದ ಒಳಗಡೆ ಬರುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಆದರೆ ಕೊಡ್ತಿದ್ರು. ಆದರೆ ಮಹಿಳೆಯರಿಗೆ ಇದುವರೆಗೂ ಹಣ ಆದರೆ ಜಮಾ ಆಗಿಲ್ಲ. ಅವರು ಹೇಳಿಕೆಗಳು ತುಂಬ ದಿನವೇ ಆಯಿತು, ಹಣ ಮಾತ್ರ ಜಮಾ ಆಗಿಲ್ಲ. ಸ್ನೇಹಿತರೆ, ಈಗ ಮಹಿಳೆಯರಾದರೆ ರೊಚ್ಚಿಗೆದ್ದಿದ್ದಾರೆ. ನಮಗೆ 11ನೇ ಕಂತಿನ ಹಣಕ್ಕೆ ನೀವು ನಿಲ್ಲಿಸಿಬಿಟ್ಟಿದ್ದೀರಾ, ಹಣ ಕೊಡ್ತಿಲ್ಲ ಅಂತ ಹೇಳಿ ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡಿದ್ದೀರಾ. ನೀವು ಗೆದ್ದ ಮೇಲೆ ಹಣ ಕೊಟ್ಟಿಲ್ಲ, ನಮಗೆ ಸ್ವಲ್ಪ ದಿನ ಮಾತ್ರ ಹಣ ಕೊಟ್ಟು ಆಸೆ ತೋರಿಸಿ ಈಗ ಮತ್ತೆ ನಿಲ್ಲಿಸಿದ್ದೀರಾ. ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾಕೆ ಕೊಡ್ತಿಲ್ಲ ಅಂತ ಮಹಿಳೆಯರಾದರೆ ರೊಚ್ಚಿಗೆದ್ದಿದ್ದಾರೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಏನಂದರೆ, ಈಗ ಅವರು ಇನ್ನೂ 10ರಿಂದ 15 ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು 10ರಿಂದ 15 ದಿನ ಅಂದರೆ ಇನ್ನು ಮುಂದಿನ ತಿಂಗಳು ಆಗುತ್ತೆ. ಇದು ಸೆಪ್ಟೆಂಬರ್ ಮುಗಿಯಿತು, ಸೆಪ್ಟೆಂಬರಲ್ಲಿ ಹಣ ಬರಲಿಲ್ಲ, ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ. ಈಗ ಅಕ್ಟೋಬರಲ್ಲಿ 12, 13ನೇ ಕಂತಿನ ಹಣದ ಜೊತೆಗೆ 14ನೇ ಕಂತಿನ ಹಣ ಕೂಡ ಜಮಾ ಮಾಡಬೇಕಾಗುತ್ತೆ. ಜಮಾ ಮಾಡೋಕ್ಕೆ ಆಗುತ್ತಾ ಆಗಲ್ವಾ? ಯಾಕಂದರೆ ಅವರೇ ಹೇಳ್ತಿದ್ದಾರೆ, ಒಂದು ಸರಿ 5,000 ಕೋಟಿವರೆಗೂ ಕೂಡ ಹಣ ಬೇಕಾಗುತ್ತೆ ಸರ್ಕಾರಕ್ಕೆ. 5,000 ಕೋಟಿಯನ್ನು ಒಂದೇ ಸಾರಿ ಟ್ರಾನ್ಸ್ಫರ್ ಮಾಡಿ ಹಣ ಜಮಾ ಮಾಡೋದಂದರೆ ತುಂಬಾ ಕಷ್ಟ ಆಗುತ್ತೆ. ಅವರು 12ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟು 1 ವಾರ ಟೈಮ್ ತೊಗೊಂಡು, ಮತ್ತೆ 13ನೇ ಕಂತಿನ ಹಣ ಜಮಾ ಮಾಡಿ ಮತ್ತೊಂದು ವಾರ ಟೈಮ್ ತೊಗೊಂಡು 14ನೇ ಕಂತಿನ ಜಮಾ ಮಾಡಿದರೆ ಕೂಡ ಎಲ್ಲ ಮಹಿಳೆಯರು ಖುಷಿ ಆಗ್ತಾರೆ. ಇಲ್ಲಿ 1 ವಾರ ಲೇಟಾಗಿ ಅಂತಂದ್ರೂ ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವ ಕಂತಿನ ಹಣ ಕೂಡ ಬರ್ತಿಲ್ಲ. ಈಗ ಸದ್ಯಕ್ಕೆ ಜನರು ಅಂದರೆ ರೊಚ್ಚಿಗೆದ್ದಿದ್ದಾರೆ. ಅವರಿಗೆ ಸ್ವಲ್ಪ ಅವರನ್ನು ಶಾಂತ ಮಾಡೋದಕ್ಕೆ 2,000 ಹಣ 12 ಕಂತಿನ ಹಣ ಜಮಾ ಮಾಡಿದರೆ ಸಾಕಾಗಿತ್ತು. ಮತ್ತು ಇನ್ನೊಂದು 7 ದಿನವೋ 10 ದಿನವೋ ಟೈಮ್ ತೊಗೊಂಡು 13ನೇ ಖುಷಿಯಾಗುತ್ತೆ. ಮತ್ತು ಅಕ್ಟೋಬರಲ್ಲಿ 14ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟಿದ್ರೆ ಮುಗಿತಿತ್ತು, ಯಾವುದೇ ಸಮಸ್ಯೆ ಇಲ್ಲದೆ. ಈಗ ಹಣಕಾಸು ಇಲಾಖೆಯಿಂದ ಇನ್ನೂ ಹಣ ರಿಲೀಸ್ ಆಗಿಲ್ಲ, ತಾಂತ್ರಿಕ ದೋಷದಿಂದ ಹಣ ಕಳಿಸೋಕೆ ಆಗಿಲ್ಲ, ಈ ರೀತಿಯಾಗಿ ಎಲ್ಲ ಉತ್ತರ ಕೊಡ್ತಿದ್ದಾರೆ. ಮಹಿಳೆಯರಿಗೆ ಹಣ ಅಂದರೆ ಜಮಾ ಮಾಡ್ತಿಲ್ಲ. ಸ್ನೇಹಿತರೆ, ನೀವು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಎಕ್ಸಾಕ್ಟಾಗಿ
ಯಾವಾಗ ಅಮೌಂಟ್ ಬರುತ್ತೆ ಅಂತ ಯಾರು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ದಿನಾಂಕಕ್ಕೆ ಹಣ ಜಮಾ ಆಗ್ತಿಲ್ಲ. ಈಗ ನಾವು ಒಂದು ದಿನಾಂಕ ಹೇಳೋದಂದರೆ ಹಣ ಬರದೇ ಇರೋದು ನೀವು ತಲೆ ಕೆಡಿಸ್ಕೊಳ್ಳುವುದು ಅದೆಲ್ಲ ಬೇಕಾಗಿಲ್ಲ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸ್ನೇಹಿತರೆ, ವೆಯ್ಟ್ ಮಾಡಿ, ಇನ್ನು ಸ್ವಲ್ಪ ದಿನ ಹಣ ಆದರೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಘೋಷಣೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ.